ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ಮಾಜಿ ಚಾಲಕ ಕಾರ್ತಿಕ್ಗೆ ನೋಟಿಸ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್ಗೆ ನೋಟಿಸ್ ಅನ್ನ ರವಾನೆ ಮಾಡಲಾಗಿದೆ. ಎಸ್ಐಟಿಯಿಂದ ಕಾರ್ತಿಕ್ಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಕಾರ್ತಿಕ್ ಈಗ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ ಎಚ್ಡಿಕೆ ಹೇಳ್ತಾ ಇರುವಂತದ್ದು. ನೋಟಿಸ್ ಬಂದ ನಂತರ ವಿಚಾರಣೆಗೆ ಬರಲು ಸೂಚನೆಯನ್ನ ಕೂಡ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ನ ಮಾಜಿ ಚಾಲಕ ಅಂದ್ರೆ ಕಾರು ಚಾಲಕರಾಗಿದ್ದ ಕಾರ್ತಿಕ್ಗೆ ನೋಟಿಸ್ ಅನ್ನ ರವಾನೆ ಮಾಡಲಾಗಿತ್ತು. ಎಸ್ಐಟಿಯಿಂದ ತನಿಖೆ ಕೂಡ ಅವನ್ನ ನಡೆಸಲಾಗಿತ್ತು. ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದು ಮೊಬೈಲಲ್ಲಿ ಇದ್ದಂತಹ ಮಾಹಿತಿಯನ್ನ FSL ವರದಿಗೆ ನಿನ್ನೆ ಕಳುಹಿಸಿಕೊಡಲಾಗಿತ್ತು. ತದನಂತರ ಅದನ್ನ ಸೀಸ್ ಕೂಡ ಮಾಡಲಾಗಿತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಕಾರು ಚಾಲಕ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ನೋಟಿಸ್ ನೀಡಿದ ನಂತರ ಕಾರು ಚಾಲಕ ನಾಪತ್ತೆಯಾಗಿದ್ದಾರೆ. ಎಸ್ಐಟಿಯಿಂದ ಕಾರ್ತಿಕ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಾರ್ತಿಕ್ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ HDKನೇ ಹೇಳ್ತಾ ಇದ್ದಾರೆ. ನೋಟಿಸ್ ಬಂದ ನಂತರ ವಿಚಾರಣೆಗೆ ಬರಲು ಈಗ ಸೂಚನೆಯನ್ನ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕಾರು ಚಾಲಕ ಕಾರ್ತಿಕ್ನನ್ನ ವಶಕ್ಕೆ ಪಡೆದು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ರು. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಮೊಬೈಲಲ್ಲಿ ಇದ್ದಂತಹ ಮಾಹಿತಿಯನ್ನ ಕಲೆ ಹಾಕಿ FSL ವರದಿಗೆ ಕೂಡ ಕಳುಹಿಸಿದ್ರು. ತದನಂತರ ಕಾರ್ತಿಕ್ ಅವರ ಮೊಬೈಲ್ ಅನ್ನ ಸೀಸ್ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಓಂ ಪ್ರಕಾಶ್. ಓಂ ಪ್ರಕಾಶ್, ಇದೀಗ ಮಾಜಿ ಕಾರು ಚಾಲಕ ಕಾರ್ತಿಕ್ ಈಗ ನಾಪತ್ತೆಯಾಗಿದ್ದಾನೆ ಅಂತ ಹೇಳ್ತಾ ಇರುವಂತದ್ದು, ಏನಿದೊಂದು ಅಪ್ಡೇಟ್ಸ್? ಪಲ್ಲವಿ, ಏನಂದ್ರೆ ಈಗ ಕಾರು ಚಾಲಕ ಅಂದರೆ ಮಾಜಿ ಚಾಲಕ ಕಾರ್ತಿಕ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಂಬಾ ಮುಖ್ಯವಾದ ವ್ಯಕ್ತಿ. ಅವನ್ನ ಒಂದು ವಿಚಾರಣೆ ನಡೆಸದೇ ಇದ್ದರೆ ಈ ಪ್ರಕರಣದಲ್ಲಿ ಯಾವುದೇ ಒಂದು ಮಾಹಿತಿ ಪೊಲೀಸರಿಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೋ ಅಷ್ಟೇ ಮಹತ್ವವನ್ನು ಕಾರ್ತಿಕ್ ವಿಚಾರಣೆಗೂ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ SIT ನೆನ್ನೆ ನೋಟಿಸ್ ಕೊಟ್ಟಿತ್ತು, ಅಂದರೆ ತಕ್ಷಣ ಒಂದು ವಿಚಾರಣೆಗೆ ಹಾಜರಾಗಿ ಅಂತ. ಆದರೆ ಅಜ್ಞಾತ ಸ್ಥಳದಿಂದ ಏನು ವಿಡಿಯೋ ಮಾಡಿದರು ಕಾರ್ತಿಕ್ ಅವರು ಈಗ ಈ ಒಂದು ವಿಚಾರಣೆಗೆ ಹಾಜರಾಗದೆ ಅಂದರೆ ಒಂದು ನೋಟಿಸ್ಗೆ ಯಾವುದೇ ಒಂದು ಉತ್ತರನ ಕೊಟ್ಟಿಲ್ಲ. ಅಂದರೆ ಅವರು ಎಲ್ಲಿದ್ದಾರೆ ಅಂತ ಅನ್ನೋದು ಸಹ ಈಗ SITಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ಒಂದು ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರು ಮಲೇಷ್ಯಾದಲ್ಲಿದ್ದಾರೆ. ಮಲೇಷ್ಯಾದಲ್ಲಿ ಅವ್ರು ಯಾಕೆ ಹೋದರು, ಯಾರು ಅವ್ರನ್ನ ಕಳಿಸಿದರು, ಅಂದರೆ ಅಲ್ಲಿ ಹೋಗೋದಕ್ಕೆ ಏನು ಕಾರಣ, ಇದೆಲ್ಲವನ್ನು SIT ಈಗ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಅವರಿಗೆ ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆತರಕ್ಕೆ ಜರ್ಮನಿಯಿಂದ ಎಷ್ಟು ಪ್ರಯತ್ನ ಪಡ್ತಿದ್ದಾರೋ ಹಾಗೇ ಈಗ ಕಾರ್ತಿಕ್ ಎಲ್ಲಿದ್ದಾರೆ, ಅವ್ರು ನಿಜವಾಗ್ಲೂ ಮಲೇಷ್ಯಾದಲ್ಲಿದ್ದಾರೆ ಅಥವಾ ಬೇರೆ ಎಲ್ಲಿದ್ದಾರೋ, ಅವ್ರನ್ನ ಯಾವ ಥರ ಕರ್ಕೊಂಬರ್ಬೇಕು, ಯಾವ ಥರ ವಿಚಾರಣೆಗೆ ಒಳಪಡಿಸ್ಬೇಕು ಅನ್ನೋದನ್ನು ಈಗ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಪಲ್ಲವಿ,
ಸೊ ಮುಂದಿನ ಹಂತದ ತನಿಖೆ ಯಾವ ರೀತಿಯಲ್ಲಿ ನಡೆಯಲಿದೆ? ಯಾಕೆ ಅಂತಂದ್ರೆ 3 ಹಂತದಲ್ಲಿ ತನಿಖೆಯನ್ನ ಮಾಡೋದಿಕ್ಕೆ 3 ಟೀಮ್ಗಳನ್ನ ರಚಿಸಲಾಗಿದೆ. ತಾಂತ್ರಿಕ ಹುದ್ದೆ ಇದರಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಮುಂದಿನ ಹಂತದಲ್ಲಿ ತನಿಖೆ ಯಾವ ರೀತಿಯಾಗಿ ನಡೆಯಲಿದೆ ಹಾಗಿದ್ರೆ? ಹಾಂ, ಈ ಒಂದು ಅಂದರೆ ಈ ಥರ ಸಮಿತಿಗಳನ್ನು ರಚನೆ ಮಾಡೋದೇನಕ್ಕೆ ಅಂದರೆ ನೋಡಿ, ಈ ಒಂದು ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಅವರು ತುಂಬ ಮುಖ್ಯ ಮತ್ತು ಕಾರ್ತಿಕ್ ಸಹ ಮುಖ್ಯ. ಹಾಗಾಗಿ ಇಲ್ಲಿ ನಾವು ಬರೀ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ವಿಚಾರಣೆ ಅಂದರೆ ಇಲ್ಲಿರೋ ವ್ಯಕ್ತಿಗಳನ್ನ ಮಾತ್ರ ವಿಚಾರಣೆ ಮಾಡ್ತಾ ಇಲ್ಲ. ಈಗ ಇಬ್ಬರು ವ್ಯಕ್ತಿಗಳು ಭಾರತದಿಂದ ಹೊರಗಡೆ ಹೋಗಿರೋ ಸಾಧ್ಯತೆ ತುಂಬ ಹೆಚ್ಚಿದೆ. ಅಂದರೆ ಈಗ ಅದು ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಲ್ಲಿರೋದು ಅದು ಖಂಡಿತ, ಅಂದರೆ ಅದು ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಒಂದು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಅವರಿದ್ದಾರೆ. ನೆಕ್ಸ್ಟ್ ಅವರು ಆ್ಯಕ್ಚುಲಿ 3ನೇ ತಾರೀಕು ಮಧ್ಯಾಹ್ನ ಬಿಟ್ಬಿಟ್ಟು 4ನೇ ತಾರೀಕು ಬೆಳಗಿನ ಜಾವ 1 ಗಂಟೆಗೆ ಬರ್ತಾರೆ ಅಂತ ಒಂದು ಮಾಹಿತಿ ಇತ್ತು. ಹಾಗಾಗಿ ಪೊಲೀಸರು ಎಲ್ಲೋ ಒಂದು ಕಡೆ ನಿರಾಳವಾಗಿತ್ತು. ಅಂದರೆ ಅವ್ರು ಬಂದೇ ಬರ್ತಾರೆ, ಒಂದು ವಿಚಾರಣೆಗೆ ಹಾಜರಾಗ್ತಾರೆ, ಅವ್ರನ್ನ ಬಂಧಿಸ್ಬೋದು ನಾವು ಅಂತ. ಆದರೆ ಈಗೇನಾಗಿದೆ, ಒಂದು ಬೆಳವಣಿಗೆಯಲ್ಲಿ ಅವರು 15ನೇ ತಾರೀಕು ಅವರು ಮ್ಯೂನಿಚ್ಗೆಲ್ಲ ಹೋಗಿ ಅಲ್ಲಿಂದ ಬರೋ ಒಂದು ರಿಟರ್ನ್ ಟಿಕೆಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅವ್ರನ್ನ ಈಗ ತಕ್ಷಣಕ್ಕೆ ಅಂದರೆ ಅವ್ರನ್ನ ಇವರು ಬೇರೆ ರೀತಿಯಿಂದ ಅವ್ರನ್ನ ಬಂಧಿಸಬೇಕಾಗುತ್ತೆ. ಹಾಗಾಗಿ ಲುಕೌಟ್ ನೋಟಿಸ್ನ ಜಾರಿ ಮಾಡಿದ್ದಾರೆ ಸದ್ಯಕ್ಕೆ. ಲುಕೌಟ್ ನೋಟಿಸ್ ಅಂದರೆ ಭಾರತದಲ್ಲಿ ಎಲ್ಲೇ ಅವ್ರು ಕಂಡ್ರು ಅವ್ರನ್ನ ತಕ್ಷಣ ಬಂಧಿಸೋ ಒಂದು ಅಧಿಕಾರ. ಆದರೆ ಅವ್ರ ಮೇಲೆ ಇನ್ನೂ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲ್ಲ. ರೆಡ್ ಕಾರ್ನರ್ ನೋಟಿಸ್ ಅಂದರೆ ಅದು ಪ್ರಪಂಚದಲ್ಲಿ ಯಾವುದೇ ಒಂದು ಭಾಗದಲ್ಲಿದ್ದರೂ ಅವ್ರನ್ನ ಬಂಧಿಸೋಕ್ಕೆ ನಾವು ಇಂಟರ್ಪೋಲ್ ಪೊಲೀಸರ ಸಹಾಯವನ್ನು ಪಡಿಬೋದು. ಆದರೆ ಆ ಒಂದು ರೆಡ್ ಕಾರ್ನರ್ ನೋಟಿಸ್ನ ಇನ್ನೂ ಜಾರಿ ಮಾಡಿಲ್ಲ. ಅದನ್ನು ಮಾಡೋದಕ್ಕೆ ಬಹುಶಃ ಅವರು ಇನ್ಮೇಲೆ ಕೇಳ್ಕೋಬಹುದು. ಆದರೆ ಕಾರ್ತಿಕ್ ಅವ್ರನ್ನ ನಾವು ಈಗ ಅವರು ಮಲೇಷ್ಯಾದಲ್ಲಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಸಹ ಅವ್ರನ್ನ ಯಾವ ಥರ ಕರ್ಕೊಂಬರ್ಬೇಕು, ಅವ್ರನ್ನ ಯಾವ ಥರ ಬಂಧಿಸಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ತಂಡ ಪ್ರಯತ್ನ ಪಡುತ್ತೆ ಪಲ್ಲವಿ. ಎಸ್, ಹಾಗಿದ್ರೆ ಕುಮಾರಸ್ವಾಮಿ ಅವರು ಯಾವ ಒಂದು ಆಧಾರದ ಮೇಲೆ ಈ ಮಾತನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ? ಅಂದ್ರೆ ಕಾರ್ತಿಕ್ ಅವರೀಗ ಮಲೇಷ್ಯಾದಲ್ಲಿ ಇದ್ದಾರೆ ಅಂತ, ಇದಕ್ಕೆ ಯಾವ ರೀತಿಯ ತನಿಖೆ ಯಾವ ರೀತಿಯಾಗಿ ನಡೆಯಲಿದೆ ಅಂತ? ಪಲ್ಲವಿ, ಏನು ಅಂತಂದರೆ ಈಗ ಕಾರ್ತಿಕ್ ಅವರು ನಿನ್ನೆ ಅಜ್ಞಾತ ಸ್ಥಳದಿಂದ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದರು. ನನಗೆ ಅಂದರೆ ಈ ಒಂದು ವಿಡಿಯೋ ಪ್ರಕರಣಕ್ಕೆ ಅಂದರೆ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಅದನ್ನು ಓನ್ಲಿ ಯಾರು BJP ಲೀಡ್ರು, ಹಾಸನ್ ಲೀಡ್ರು ಏನು ದೇವರಾಜೇಗೌಡ ಇದ್ದಾರೆ ಅವರಿಗೆ ಮಾತ್ರ ಕೊಟ್ಟಿದ್ದೆ, ನಾನು ಯಾವುದೇ ಒಂದು ಕಾಂಗ್ರೆಸ್ ಲೀಡ್ರ್ ಕೊಟ್ಟಿರಲಿಲ್ಲ ಅಂತ ಅವರು ಒಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದರು. ಹಾಗೆ ಬಿಡುಗಡೆ ಮಾಡಿದಾಗಲೇ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆ ಅಜ್ಞಾತ ಸ್ಥಳದಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನು ಬಹುಶಃ ಯಾರಿಗೆ ಗೊತ್ತಿಲ್ಲದೆ ಇದ್ರು ಕುಮಾರಸ್ವಾಮಿ ಅವರಿಗೆ, ಅಂದರೆ ಒಂದು ದಳದ ಮುಖಂಡರಿಗೆ ಅದೇ ಅಂದರೆ ಈ ರೇವಣ್ಣವರ ಕಾರು ಚಾಲಕ ಅವರು. ಹಾಗಾಗಿ HD ರೇವಣ್ಣವರ ಪ್ರಜ್ವಲ್ ಅವರ ಕಾರು ಚಾಲಕನಾಗಿರೋ ಕಾರ್ತಿಕ್ ಅಂದರೆ ಮಾಜಿ ಚಾಲಕ ಇದ್ದರೂ ಸಹ ಅವರಿಗೂ ಈ ಒಂದು ಎಚ್ ಡಿ ಕುಟುಂಬಕ್ಕೂ ಯಾವುದೋ ಒಂದು ಒಂದು ಅಂತರ ಸಂಬಂಧ ಇದ್ದರೂ ಇರ್ಬೋದು. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಅವರು ಈಗ ಒಂದು ಮಲೇಷ್ಯಾದಲ್ಲಿ ಹೋಗಿದ್ದಾರೆ ಅಥವಾ ಅಲ್ಲಿದ್ದಾರೆ ಅನ್ನೋ ಒಂದು ಸುಳಿವು ಅವ್ರಿಗೆ ಸಿಕ್ಕಿರ್ಬೋದು. ಹಾಗಾಗಿ ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಅಂತ ಹೇಳ್ಬೋದು ಪಲ್ಲವಿ. ಎಸ್, ಮುಂದಿನ ಹಂತದ ತನಿಖೆ ಯಾವ ರೀತಿಯಾಗಿ ನಡೆಯಲಿದೆ? 3 ತಂಡ ಈಗ ಕೆಲಸ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಲುಕೌಟ್ ಅನ್ನ ನೋಟಿಸ್ ಅನ್ನ ಜಾರಿ ಕೂಡ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ತನಿಖೆಯ ಹಂತಗಳು ಯಾವ ಹಂತದಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ? ಈ 3 ತಂಡಗಳು ಈ ಪ್ರತ್ಯೇಕವಾಗಿ ಅಂದರೆ ತಮ್ಮ ಕೆಲಸವನ್ನು ನಿರ್ವಹಿಸಲಿದೆ ಪಲ್ಲವಿ. ಅಂದರೆ ಒಂದು ತಂಡ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವ ಥರ ಜರ್ಮನಿಯಿಂದ ಕರ್ಕೊಂಬರ್ಬೇಕು ಅನ್ನೋ ಒಂದು ಕಡೆ ಅದು ಒತ್ತು ಕೊಡಲಿದೆ. ಅದು ಲುಕೌಟ್ ನೋಟಿಸಿಂದ ಮಾತ್ರ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಅವರು ನೆಕ್ಸ್ಟು ರೆಡ್ ಕಾರ್ನರ್ ನೋಟಿಸ್ಗೆ ಅಂದರೆ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಆಗಲೇ ಒಂದು ಲೆಟ್ರನ್ನ ಇದು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಅಂದರೆ ಈಗ ನಮಗೆ ಒಂದು ಸಹಾಯ ಮಾಡಿ ಪ್ರಜ್ವಲ್ ರೇವಣ್ಣನ ವಾಪಸ್ ಕರ್ಕೊಂಬರೋದಕ್ಕೆ ಕೇಂದ್ರದ ಸಹಾಯ ಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ದಾರೆ. ಆ ಒಂದು ಪತ್ರದ ಆಧಾರದ ಮೇಲೆ ರೆಡ್ ಕಾರ್ನರ್ ನೋಟಿಸ್ನ ಕೊಟ್ಬಿಟ್ಟು ಆ ಒಂದು ನೋಟಿಸ್ ಆಧಾರದ ಮೇಲೆ ಇಂಟರ್ಪೋಲ್ ಸಹಾಯ ಪಡೆದು ಅವ್ರನ್ನ ಕರ್ಕೊಂಬರೋಕ್ಕೆ ಒಂದು ತಂಡ ಪ್ರಯತ್ನ ಮಾಡ್ಬೋದು. ಹಾಗೆ ಇನ್ನೊಂದು ತಂಡ ಈ ಕಾರ್ತಿಕ್ ಎಲ್ಲಿದ್ದಾನೆ, ಯಾಕಂದರೆ ಕಾರ್ತಿಕ್ನು ಅಷ್ಟೇ ಒಂದು ಪ್ರಮುಖವಾದ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರೋದ್ರಿಂದ ಆ ಕಾರ್ತಿಕ್ನ ವಶಕ್ಕೆ ತಗೊಳ್ಳೋದು SIT ತಂಡಕ್ಕೆ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ SIT ತಂಡ ಕಾರ್ತಿಕ್ ಎಲ್ಲಿದ್ದಾನೆ, HDK ಅವ್ರು ಹೇಳಿರೋ ಒಂದು ಹೇಳಿಕೆ ನಿಜಾನಾ, ಎಷ್ಟರ ಮಟ್ಟಿಗೆ ನಿಜ, ಅವರು ಮಲೇಷ್ಯಾಗೆ ಹೋಗಿದ್ರೆ ಯಾವಾಗ ಹೋಗಿರ್ತಾರೆ, ಅವ್ರು ಹೋಗಿರೋದು ಹಿನ್ನೆಲೆ ಏನು, ಅವ್ರನ್ನ ಯಾರು ಕಳಿಸ್ಕೊಟ್ರು, ಇದೆಲ್ಲವನ್ನು ತನಿಖೆ ನಡೆಸಿ ಅವರು ಕುಮಾರಸ್ವಾಮಿ ಅವ್ರನ್ನು ಈ ವಿಷಯವಾಗಿ ಒಂದು ತನಿಖೆ ಮಾಡ್ಬೋದು. ಪ್ರಕಾಶ್, ಅದೇ ರೀತಿ ನಾವೀಗ ನೋಡೋದಾದ್ರೆ ಈಗ ಒಂದು ದಿನ ಅಂದ್ರೆ ನಿನ್ನೆ ಅನ್ಸುತ್ತೆ ಅವರ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿತ್ತು. ಮತ್ತೆ ಮೊಬೈಲ್ ಅಲ್ಲಿ ಇದ್ದಂತಹ ಮಾಹಿತಿಗಳನ್ನ ಕಲೆ ಹಾಕಿ ಏನು FSL ವರದಿಗೆ ಕಳಿಸ್ತಾರೆ. ಹಾಗಿದ್ರೆ ಆ ಮೊಬೈಲ್ ಹೇಗೆ SIT ಅಧಿಕಾರಿಗಳಿಗೆ ಸಿಕ್ತು? ಮತ್ತೊಂದು ಕಡೆ ಕ್ವಶನ್,
ಯಾವ ರೀತಿಯಾಗಿ ಉದ್ಭವ ಆಗ್ತಿದೆ ಅಂತಂದ್ರೆ, ಹಾಗಾದ್ರೆ ಕಾರ್ತಿಕ್ ಇದ್ದಕ್ಕಿದ್ದಂತೆ ಆ ಒಂದು ಸಂದರ್ಭದಲ್ಲಿ ಮಾಯ ಆಗೋದಕ್ಕೆ ಕಾರಣ ಏನು, ಯಾರ ಕೈವಾಡ ಇರಬಹುದು ಅಂತ? ಇದೊಂದು ತುಂಬ ಹೈ ಪ್ರೊಫೈಲ್ ಒಂದು ಪ್ರಕರಣ ಆಗಿರೋದ್ರಿಂದ, ಅಂದರೆ ಇದು ಒಂದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ. ಇದು ಒಬ್ಬರೋ ಇಬ್ಬರೋ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರದ ಪ್ರಕರಣ ಆಗಿದ್ದರೆ ಅದೊಂದು ಬೇರೆ ತಿರುವು ತಗೊಳ್ತಾ ಇತ್ತು. ಆದರೆ ಇದರ ಸಂಖ್ಯೆ 2,000 ದಾಟಿರೋದ್ರಿಂದ ಇದು ಅತ್ಯಂತ ಅಂದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಸ್ಕ್ಯಾಂಡಲ್ ಅಂತ ವಿರೋಧ ಪಕ್ಷದವರು ಸುಮಾರು ಜನ ಇದನ್ನು ಹೇಳಿದ್ದಾರೆ. ಹಾಗಾಗಿಯೇ ಈ ಒಂದು ಸ್ಕ್ಯಾಂಡಲ್ನ ಒಂದು ಇದು ಮಾಡಬೇಕಂದ್ರೆ ಅದರದ್ದು ಒಂದು ಮುಖವನ್ನು ತೆಗಿಬೇಕಂತಂದರೆ ಅದರಲ್ಲಿರೋ ಎಲ್ಲ ಒಂದು ರಹಸ್ಯಗಳನ್ನು ಬಿಚ್ಚಿಡಬೇಕಾಗ್ತಂದರೆ ಪೊಲೀಸರು ಅದ್ರ ಬಗ್ಗೆ ತುಂಬಾ ಒಂದು ಒಳಗಡೆ ಹೊಕ್ಕು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಹಾಗಾಗಿನೇ ಅವರು ಈಗ ಎಲ್ಲ ಒಂದು ಅಂದರೆ ಈ ಫೋನ್ನ ಫಸ್ಟ್ ಅವರು ವಶಕ್ಕೆ ತಗೊಂಡಿರೋದು, ಈಗ ಪ್ರಜ್ವಲ್ ರೇವಣ್ಣ ಅವರು ಇಲ್ಲದೇ ಇದ್ರೂ ಅವರ ಒಂದು ಮನೆ ಇದೆ, ಆ ಮನೆ ಅಂದರೆ ಅಲ್ಲಿ ಎಲ್ಲ ಯಾವುದೇ ಒಂದು ದಾಳಿ ಮಾಡಿದಾಗ ಅಲ್ಲಿ ಏನೇನು ಸಿಕ್ತು ಎಲ್ಲವನ್ನು ತಮ್ಮ ವಶಕ್ಕೆ ತಗೊಂಡಿರ್ತಾರೆ. ಹಾಗಾಗಿನೇ ಆ ಫೋನ್ನ ಫಸ್ಟ್ ಅವರು ಅದು ವಶಕ್ಕೆ ತೊಗೊಂಡು ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿದ ಒಂದು ಫೋನ್ ವಶಕ್ಕೆ ತೊಗೊಂಡು ಅದನ್ನು ಅವರು FSR ವರದಿಗೆ ಅಂದರೆ ಅದರಲ್ಲಿ ಆ ಫೋನಲ್ಲಿ ಏನೇನಿದೆ, ಯಾವ್ಯಾವ ಒಂದು ವಿವರಗಳಿದೆ ಅನ್ನೋದನ್ನೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದಾರೆ. ಆ ಫೋನ್ನಲ್ಲಿ ವಿವರಗಳನ್ನ ಸಿಕ್ಕ ಮೇಲೆ ಅದು ಒಂದು ನಿಜ ಅಂತ ಪ್ರೂವ್ ಆದಮೇಲೆ ಮುಂದಿನ ಒಂದು ತನಿಖೆನ ಅವರು ಕೈಗೊಳ್ತಾರೆ. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಓಂ ಪ್ರಕಾಶ್. ಇದು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವರ ಮಾಜಿ ಶಾಸಕ ಕಾರು ಚಾಲಕ ಯಾರಾಗಿದ್ರು ಕಾರ್ತಿಕ್ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. SITಯಿಂದ ಕಾರ್ತಿಕ್ಗೆ ನೋಟಿಸ್ ಜಾರಿಯಾಗಿದೆ. ಕಾರ್ತಿಕ್ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ HDK ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೋಟಿಸ್ ಬಂದ ನಂತರ ವಿಚಾರಣೆಗೆ ಬರಲು ಸೂಚನೆಯನ್ನ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಮಾಜಿ ಚಾಲಕ ಕಾರು ಚಾಲಕ ಕಾರ್ತಿಕ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಕಾರ್ತಿಕ್ ಈಗ ನಾಪತ್ತೆಯಾಗಿದ್ದಾರೆ. ಹಾಗೇನೆ ಅಜ್ಞಾತ ಸ್ಥಳದಿಂದ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾನೇ ಈ ವಿಡಿಯೋವನ್ನ ಲೀಕ್ ಮಾಡಿದ್ದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ತದನಂತರ ಅವರ ಮೊಬೈಲ್ SIT ತಂಡಕ್ಕೆ ಸಿಕ್ಕಿತ್ತು. ತದನಂತರ ಅದರಲ್ಲಿ ಇದ್ದಂತಹ ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. FSL ವರದಿಗೂ ಕೂಡ ಕಳುಹಿಸಿದ್ದಾರೆ. ತದನಂತರ ಅವರ ಮೊಬೈಲ್ ಅನ್ನ ಸೀಸ್ ಕೂಡ ಮಾಡಲಾಗಿತ್ತು. ಆದರೆ ಈಗ ಕಾರ್ತಿಕ್ ಈ ಸ್ಥಳದಲ್ಲಿ ಇಲ್ಲ, ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಆದರೆ HDK ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರು ಈ ದೇಶದಲ್ಲಿ ಇಲ್ಲ, ಮಲೇಷ್ಯಾಕ್ಕೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೋಟಿಸ್ ಬಂದ ನಂತರ ವಿಚಾರಣೆಗೆ ಬರಲು ಕಾರ್ತಿಕ್ಗೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಜ್ವಲ್ ಪ್ರಕರಣ SIT ತನಿಖೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚುರುಕುಗೊಂಡಿದೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ನಾಪತ್ತೆಯಾಗಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು ಕಾರ್ತಿಕ್ ಅವರ ನಡೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆಯನ್ನ ಕಾರ್ತಿಕ್ ಅವರು ಕೊಟ್ಟಿದ್ರು. SIT ವಿಚಾರಣೆಗೆ ಹಾಜರಾಗಿರುವುದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಈಗಾಗಲೇ ಕಾರ್ತಿಕ್ಗೆ ನೋಟಿಸ್ ಅನ್ನ SIT ಜಾರಿ ಮಾಡಿದೆ. ಕಾರ್ತಿಕ್ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ HDK ಅವರು ಹೇಳ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದೊಡ್ಡ ಮಟ್ಟದ ತಿರುವು. ಈಗ ಪ್ರಮುಖ ಆರೋಪಿಯಾಗಿರುವ ಕಾರ್ತಿಕ್ ನಾಪತ್ತೆಯಾಗಿದ್ದಾರೆ. SITಯಿಂದ
ಕಾರು ಚಾಲಕ ಕಾರ್ತಿಕ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತಹದ್ದು. SITಯಿಂದ ಕಾರ್ತಿಕ್ಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಕಾರ್ತಿಕ್ನ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಹಾಗಿದ್ರೆ ಕಾರ್ತಿಕ್ ಮಲೇಷ್ಯಾಕ್ಕೆ ಹೋಗೋದಿಕ್ಕೆ ಇದ್ದಕ್ಕಿದ್ದಂತೆ ಯಾರು ಸಹಾಯವನ್ನ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೊಬೈಲ್ ಅಧಿಕಾರಿಗಳ ಕೈಗೆ ಹೇಗೆ ಸಿಕ್ತು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡ್ತಾ ಇರುವಂಥದ್ದು. ಇದರ ಜೊತೆಗೆ ಕಾರ್ತಿಕ್ ಯೂಸ್ ಮಾಡ್ತಾ ಇದ್ದ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು, ಅಂದರೆ ಈಗ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಏನೋ ಪೆನ್ ಡ್ರೈವ್ಗಳಿರ್ಬೋದು, ಇವೆಲ್ಲವನ್ನ ಕಲೆ ಹಾಕಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಜ್ವಲ್ ಮಾಜಿ ಚಾಲಕ ಕಾರ್ತಿಕ್ ಇದೀಗ ನಾಪತ್ತೆಯಾಗಿದ್ದಾರೆ.